ಮಾನ್ಯ ಪತ್ರಿಕಾ ಬಂಧುಗಳೇ, ಒಂದು ಸಿಹಿ ಸುದ್ದಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಉಪಚುನಾವಣೆ ನಡೆದಿದೆ. ದಕ್ಷಿಣ ಕನ್ನಡದ ಬಾಜಪೆ, ಮತ್ತೊಂದು ಅದು ಕ್ಷೇತ್ರ, ಅದು ದಕ್ಷಿಣ ಕನ್ನಡ ಕಿನ್ನಿಗೋಳಿ, ಇದು ಪಟ್ಟಣ ಪಂಚಾಯಿತಿಗಳು. ಉತ್ತರ ಕನ್ನಡ ಮಂಕಿ ಪಟ್ಟಣ ಪಂಚಾಯಿತಿ, ಬೆಂಗಳೂರು ಗ್ರಾಮಾಂತರ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ. ಈ 4 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಿತು, ಸಾರ್ವತ್ರಿಕ ಚುನಾವಣೆ ಇದು. ಈ 4ರಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಜಯಬೇರಿ ಬಾರಿಸಿದೆ. ಈ 4 ಕಡೆ ಭಾರತೀಯ ಜನತಾ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದಿದೆ. ಮತ್ತು ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆಗೆ ಒಂದು ತೆರವಾದ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು, ಅಲ್ಲಿಯೂ ಕೂಡ ಬಿಜೆಪಿ ಜಯಗಳಿಸಿದೆ. ರಾಯಚೂರಿನ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಒಂದು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು, ಅಲ್ಲಿಯೂ ಕೂಡ ಬಿಜೆಪಿ ಜಯಬೇರಿ ಬಾರಿಸಿದೆ. ಅಂದರೆ ಇದು ಸಿಹಿ ಸುದ್ದಿ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಅಲೆ ಇದೆ ಅಂತಕ್ಕಂಥದ್ದಕ್ಕೆ ಇದು ನಿದರ್ಶನ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲೆಕಚ್ಚಿದೆ. ಇದರಿಂದ ಅರ್ಥ ಆಗತ್ತೆ, ಕಾಂಗ್ರೆಸ್ನ ಹವಾ ಅನ್ನೋದು ಹೊರಟೋಗಿದೆ. ಇನ್ನು ಮುಂದೆ ಕಾಂಗ್ರೆಸ್ಸು ತಲೆ ಎತ್ತುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ಸಾರಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತದೆ ಅಂತಕ್ಕಂಥ ಈ ಸಿಹಿ ಸುದ್ದಿಯನ್ನ ಇಡೀ ರಾಜ್ಯದ ಜನರಿಗೆ ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ತಮ್ಮ ಮುಂದೆ. ಕಾಂಗ್ರೆಸ್ಸು ಅನ್ನೋದೇ ಅವಸಾನದ ಅಂಚಿಗೆ ಸರಿದು ಬಿಟ್ಟಿದೆ. ಕಾಂಗ್ರೆಸ್ ಅವಸಾನದ ಅಂಚಿಗೆ ಸರಿದಿದೆ. ಇನ್ನೇನು ಇದು ಒಂದು ಹಳೇ ಪಾರ್ಟಿ ಅಂತ ಹೇಳ್ಕೊಳ್ಳೋದು ಅವರೇನೆ. ಹೆಚ್ಚು ಕಡಿಮೆ 150 ವರ್ಷ ಆಗ್ತಾ ಇದೆ ಅಂತ. ಆ ಕಾರಣದಿಂದ ಕಾಂಗ್ರೆಸ್ಸು ಈಗ ಶಿಥಿಲಾವಸ್ಥೆಯಲ್ಲಿದೆ. ಕಾಂಗ್ರೆಸ್ಸು ಶಿಥಿಲಾವಸ್ಥೆಯಲ್ಲಿದೆ. ಯಾಕೆ ಅಂತ ಹೇಳ್ತೀನಿ ನಾನು ಇದಂದ್ರೆ, ಈಗಾಗಲೇ ರಾಹುಲ್ ಗಾಂಧಿಯೇ ನಮ್ಮ ಹೈಕಮಾಂಡ್, ಅವರ ನಾಯಕತ್ವವನ್ನೇ ನಾವು ನಂಬಿದ್ದೇವೆ, ಅವರಿಂದಲೇ ನಾವು ಈಗ ಪಾರ್ಟಿ ಕಟ್ತೇವೆ ಅಂತೇಳಿ ಯಾರು ಹೇಳ್ಕೊಳ್ತಿದ್ರು ಅವರೆಲ್ಲರೂ ಈಗ ಅವರು ಈಸ್ ಯೂಸ್ಲೆಸ್, ಅವರು ನಮಗೆ ಬೇಕಾಗಿಲ್ಲ, ನಮಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಕಾಗಿಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಹಠಾವೋ, ಪ್ರಿಯಾಂಕಾ ಗಾಂಧಿ ಲಾವೋ ನಡೆದಿತ್ತು. ಈಗ ನಿನ್ನೆಯಿಂದ ಏನಾಗಿದೆ, ರಾಹುಲ್ ಗಾಂಧಿಯೂ ಹಠಾವೋ, ಪ್ರಿಯಾಂಕಾ ಗಾಂಧಿ ಲಾವೋ. ಯಾವುದಕ್ಕೆ? ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ, ಬಹುಶಃ ಇನ್ನು ಅವರ ಜನ್ಮದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಪ್ರಧಾನಿ ಆಗೋದಿಲ್ಲ. ಹಾಗಿದ್ರೂ ಕೂಡ ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಹೆಸರು ಹೇಳಬೇಕಲ್ಲ. ಅದಕ್ಕೆ ನಮಗೆ ರಾಹುಲ್ ಹೆಸರು ಬೇಡ, ರಾಹುಲ್ ಅವರ ಹೆಸರು ಹೇಳಿಬಿಟ್ರೆ ನಾವು ಇನ್ನು ಮುಂದೆ 50 ಅಲ್ಲ 20 ಸೀಟು ಗೆಲ್ಲೋದು ಕಷ್ಟ ಆಗುತ್ತೆ. ಅದರಿಂದ ಪ್ರಿಯಾಂಕಾ ಅವರ ಹೆಸರು ಹೇಳಿ ಅಂತೇಳಿ MP ಗಳು ಹೇಳಕ್ಕೆ ಶುರು ಮಾಡಿದ್ದಾರೆ. ಖುದ್ದು ರಾಹುಲ್ ಇದು ಅವರ ಮನೆ ಅಳಿಯ ವಾದ್ರಾ ಅವರು ಕೂಡ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದಮೇಲೆ ಕಾಂಗ್ರೆಸ್ಸಿನ ಕತೆ ಈಗ ಇನ್ನು ಮುಂದೆ ವ್ಯಥೆ ಅಷ್ಟೇ. ನನಗೆ ತಿಳಿತಿರ್ತಕ್ಕಂಥದ್ದು, ರಾಹುಲ್ ಅವರು ಮನಸ್ಥಿತಿ ಸರಿ ಇದೆಯೋ ಇಲ್ಲೋ ಪರೀಕ್ಷೆ ಆಗಬೇಕು. ಯಾಕೆಂದ್ರೆ ಅವರು ಇಲ್ಲದ ವಿಚಾರಗಳನ್ನು ದೇಶದಲ್ಲೂ ಕೂಡ ಹೇಳ್ತಿದ್ರು. ಇದು ದೇಶಕ್ಕೆ ಸೀಮಿತ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಹೊರದೇಶಕ್ಕೆ ಹೋದ್ರೂ ಕೂಡ ಅಲ್ಲಿಯೂ ದೇಶವನ್ನ ವಿರೋಧಿಸುವ ಮೂಲಕ ದೇಶದ್ರೋಹದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ದೇಶದ್ರೋಹದ ಕೆಲಸ ಮಾಡ್ತಾ ಇರುವ ಕಾರಣ
ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ತಕ್ಷಣ ಅವರನ್ನ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಅವರನ್ನು ಬಂಧಿಸಬೇಕು ಮತ್ತು ಇಲ್ಲ ಅಂತಂದ್ರೆ ಅವರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಘನವಾಗಿ ನಾನು ಆಗ್ರಹ ಮಾಡ್ತೇನೆ. ಮಾರ್ಚ್ ತಿಂಗಳ ಹೊತ್ತಿಗೆ ಇಲ್ಲೂ ಕೂಡ ಕಾಂಗ್ರೆಸ್ಸು ತುಂಡಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕರ್ನಾಟಕದಲ್ಲೂ. ಯಾಕೆ ಅಂತಂದ್ರೆ ಈಗಾಗಲೇ ನೋಡಿದ್ವಿ ನಾವು, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ. ಏನೂ ಇಲ್ಲ ಅಂದ್ಕೊಂಡೆ ಬ್ರೇಕ್ಫಾಸ್ಟ್ ಆಯಿತು, ಏನೂ ಇಲ್ಲ ಅಂದ್ಕೊಂಡೆ ಡಿನ್ನರ್ ಪಾರ್ಟಿ ಆಯಿತು, ಪಾರ್ಟಿಗಳಾಯಿತು ಒಳಗಡೆ. ಈಗ ನೋಡಿ ಡೆಲ್ಲಿಯವರು ಕರೀತಾರೆ ಮಾಡ್ತಾರೆ ಅಂತ, ಅದರ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, 5 ವರ್ಷ ನಾನೇ ಅಂತ. ಈಗ ನೋಡಿ ಮುಖ್ಯಮಂತ್ರಿ ಸ್ಥಾನ 28ರವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನ ಜಮೀರ್ ಅವರು ಇವರು ಹೇಳಿದ್ದಾರೆ. ಅವರೊಬ್ಬರೇ ಅಲ್ಲ, ಬಹಳ ಜನರು ಹೇಳ್ತಿದ್ದಾರೆ 28ರವರೆಗೆ ಇವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಯ್ತು, ಅವರೇ ಹೇಳ್ತಾರೆ ತಿರುಗಿ 28ರ ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ಅದೇ 28 ಇವತ್ತೇ ಚುನಾವಣೆಗೆ ಹೋದ್ರೂ ನೀವು ಬರಲ್ಲ. 28ಕ್ಕೆ ಹೆಂಗಾಗ್ತೀರಿ? ನನಗೊಂದು ಪಾಠದ ಜ್ಞಾಪಕ ಬಂತು. ನಾವು ಚಿಕ್ಕವರಿರುವಾಗ ನಮ್ಮ ಶಾಲೆಯಲ್ಲಿ ಒಂದು ಪಾಠ ಇತ್ತು. ಏನು ಅಂತಂದ್ರೆ ನರಿ ಮತ್ತು ಕರಡಿ ವ್ಯವಸಾಯ ಮಾಡಿದ್ದು ಪಾಠ. ಅದು ಹೇಗಿತ್ತಪ್ಪ ಅಂತಂದ್ರೆ ನರಿ ಹೇಳ್ತಂತೆ, ಕರಡಿ ರಾಯ ಈ ಸಾರಿ ನಾವು ವ್ಯವಸಾಯ ಇಬ್ಬರು ಸೇರಿ ಮಾಡೋಣ. ಈ ಸಾರಿ ಯಾವ್ಯಾವುದು ಭೂಮಿ ಮೇಲೆ ಬೆಳೀತದೋ ಅದೆಲ್ಲ ನನಗೆ, ಭೂಮಿ ಒಳಗಡೆ ಬೆಳೆಯೋದೆಲ್ಲ ನಿನಗೆ. ಈ ಸಾರಿ ವರ್ಷ ಮುಗಿದ ಮೇಲೆ ಮುಂದಿನ ವರ್ಷ ಭೂಮಿಯಲ್ಲೇ ಒಳಗಡೆ ಬೆಳೆಯೋದೆಲ್ಲ ನನಗೆ, ಮೇಲೆ ಬೆಳೆಯೋದೆಲ್ಲ ನಿನಗೆ ಅಂತ ಹೇಳಿ ಏನು ಮಾಡಿದ್ವಂತೆ, ಮೊದಲ ಸಾರಿ ಬೆಳೆ ಭತ್ತ, ರಾಗಿ, ಗೋಧಿ ಇಂಥವುಗಳನ್ನೇ ಬೆಳೆದ್ರು, ಜೋಳ ಇದೆಲ್ಲ. ಅದೇ ಭೂಮಿ ಮೇಲೆ ಬರೋದು ಎಲ್ಲ ತೆನೆ ಮೇಲೆ ಬಂತು. ನರಿ ಹೊಡ್ಕೊಳ್ತಾ ಅದನ್ನು, ಆ ಬೇರು ಏನೇನು ಬರ್ತದೋ ನೀನು ಇಟ್ಕೋ ಅಂತೇಳಿ ಕರಡಿಗೆ ಹೇಳ್ತು. ಪಾಪ ಕರಡಿಗೆ ಗೊತ್ತಿಲ್ಲ. ಈ ವರ್ಷ ಮುಗಿದೋಯ್ತು, ಮುಂದಿನ ವರ್ಷ ಬಂತು. ಈ ಸಾರಿ ಭೂಮಿ ಒಳಗಡೆ ಬೆಳೆಯೋದೆಲ್ಲನೂ ನರಿಗೆ. ಆವತ್ತು ಆಲೂಗಡ್ಡೆ, ಮರಗೆಣಸು, ಸಿಹಿಗೆಣಸು ಇಂಥ ಎಲ್ಲ ಇದು ಈರುಳ್ಳಿ, ಬೆಳ್ಳುಳ್ಳಿ ಇಂಥವೆಲ್ಲ ಬೆಳೀತು. ಬೆಳೆದು ಒಳಗಡೆ ಬರೋದೆಲ್ಲ ನರಿ ತಗೊಳ್ತು, ಮೇಲೆ ಬರೋ ಗಿಡ ಕಸ ಕಡ್ಡಿ ಎಲ್ಲ ಕರಡಿ ಕೊಡ್ತು. ನೋಡಿ, ಇದು ನನಗೆ ಜ್ಞಾಪಕ ಬಂತು. ಕರಡಿ ನರಿ ಆಟ, ವ್ಯವಸಾಯದ ಆಟ ಕಾಂಗ್ರೆಸ್ನವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಅವರಿಗೆ ಸಿಕ್ಕಿರತಕ್ಕಂಥದ್ದು ಕೇವಲ ಒಂದೇ ವಿಷಯ, ರಾಜ್ಯದಲ್ಲಿ ಲೂಟಿ ಮಾಡ್ತಕ್ಕಂಥದ್ದು. ಇವತ್ತು ನೋಡಿರ್ಬೋದು ಪತ್ರಿಕೆಗಳಲ್ಲಿದೆ, ಬಿಜೆಪಿಯ ಖಾತೆಯಲ್ಲಿ ಜನ ಕೊಟ್ಟ 6,900 ಕೋಟಿ ಖಾತೆಯಲ್ಲಿದೆ ಅಂತ ಹಾಕಿದ್ದಾರೆ. ಅದೇನೇ ಇದ್ಕೊಳ್ಳಿ, ಕಾಂಗ್ರೆಸ್ ಅಲ್ಲಿ ಎಷ್ಟಿದೆ? 58 ಕೋಟಿ ಇದೆ. ಈ ಚುನಾವಣೆಗಳೆಲ್ಲ ಹೇಗೆ ಎದುರಿಸ್ತಾರೆ ಅವರಾಗಾದ್ರೆ? ಜನ ಕೊಟ್ಟ ದೇಣಿಗೆಯಿಂದಲೇ ಎಲ್ಲರೂ ನಡೆಸೋದು, ಇವರಿಗೆ ದುಡ್ಡೇ ಇಲ್ಲ. ಅಂದ್ರೆ ಕೇವಲ ಇರ್ತಕ್ಕಂಥ ಸರ್ಕಾರಗಳ ಕೈಯಲ್ಲಿ ಲೂಟಿ ಮಾಡಿಸಿ ಕಾಂಗ್ರೆಸ್ ಇವತ್ತು ದೇಶವನ್ನ ಅವರ ಪಕ್ಷವನ್ನ ನಡೆಸತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇಷ್ಟರಲ್ಲೇ ತಿಳ್ಕೊಳ್ಬಹುದು. 5,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಇಟ್ಟಿದ್ದದ್ದು 5,000 ಕೋಟಿ ಮಂಗಮಾಯ ಆಯಿತು. ಸಿಕ್ಕಿಬಿದ್ರು, ಉತ್ತರ ಕೊಡ್ಲಿಕ್ಕಾಗದೆ ಪರಿತಪಿಸಿದ್ರು. ಇಂಥವು ಬೇಕಾದಷ್ಟಿದೆ. ಈಗ ಹೊಸ ರಾಗ ತೆಗೆದಿದ್ದಾರೆ. 79 ಕೋಟಿ ಸತ್ತವರ ಖಾತೆಗಳಿಗೆ ಹೋಗಿಬಿಟ್ಟಿದೆ ಅಂತ. ನಾನು ಮಾನ್ಯ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ, 79 ಕೋಟಿ ಸತ್ತವರ ಖಾತೆಗೆ ಅಂದ್ರೆ 79 ಇಂಟು 2,000 ಎಷ್ಟಾಯ್ತು? 3,95,000 ಖಾತೆಗಳು ದುಡ್ಡು ಹೋಗಿದೆ, ಸತ್ತವರ ಖಾತೆಗಳು. ಆಗಿದ್ರೆ
24ನೇ ಕಂತು ನೀವು ಹಾಕೋ ಹೊತ್ತಿಗೆ 3,75,000 ಗೃಹಲಕ್ಷ್ಮಿಯರು ಕಣ್ಮರೆ ಆದ್ರ, ಅವರು ತೀರ್ಕೊಂಡು ಹೋದ್ರ? ಇದಕ್ಕೇನಾದ್ರೂ ನಿಮ್ಮಲ್ಲಿ ಪುರಾವೆ ಇದೆಯಾ? ಇದಕ್ಕೆ ಪುರಾವೆ ಇರಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ. ಅಂದ್ರೆ ದಾರಿ ತಪ್ಪಿಸುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಲೂಟಿಗೆ ಏನೇನು ಮಾರ್ಗಗಳು ಬೇಕೋ ಅದನ್ನ ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವರು ಯಾರು ಏನೇ ಮಾಡಿದರೂ ಕೂಡ ಮುಂದಿನ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ರಾಜ್ಯದ ಯೋಗಕ್ಷೇಮವನ್ನ ಮಾಡ್ತಕ್ಕಂಥ, ಜನರನ್ನ ಸಂತೃಪ್ತಿ ಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಧಾನಮಂತ್ರಿ ಆಗಲಿ ಮಾತನಾಡಿಕೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಕಾರ್ಯಕರ್ತನಾಗಿರ್ತೇನೆ ಅನ್ನೋದು ಈಗ ನಾನು ಇನ್ನೊಂದು ಹೇಳ್ತೇನೆ, ಯಾರು ಅಧಿಕಾರಕ್ಕೆ ಹೋಗಬೇಕು ಅಂತೇಳಿ ಪ್ರಯತ್ನಗಳು ಮಾಡ್ತಿದ್ದಾರೋ, ಈಗ ಅಲ್ಲಿ ಮೂರ್ನಾಲ್ಕು ಗ್ರೂಪ್ಗಳು ಕೂಡ ಇದೆ ಕಾಂಗ್ರೆಸ್ನಲ್ಲಿ. ಈಗ ರಾಹುಲ್ ಗಾಂಧಿದು ಒಂದಾಯ್ತು ಕಲೆಕ್ಷನ್ ಪಾಯಿಂಟು, ಸೋನಿಯಾ ಗಾಂಧಿದು ಇನ್ನೊಂದು ಪಾಯಿಂಟು, ಮಧ್ಯದಲ್ಲಿ ಪ್ರಿಯಾಂಕಾ ಗಾಂಧಿದು ಒಂದು ಪಾಯಿಂಟು. ಇವೆಲ್ಲ ಕಲೆಕ್ಷನ್ ಪಾಯಿಂಟ್ಸು. ಈಗ ಏನು ಮಾಡ್ತಿದ್ದಾರೆ ಅಂತಂದ್ರೆ ಓಲೈಕೆ. ಯಾರು ರಾಹುಲ್ ಗಾಂಧಿನ ಓಲೈಕೆ ಮಾಡಬೇಕು, ಕಪ್ಪ ಕಾಣಿಕೆ ಅವ್ರ ಕೈಲಿ ಕೊಟ್ಟರೆ ನನ್ನ ಕೆಲಸ ಆಗುತ್ತಾ ಅಂತಂದ್ರೆ ಕೆಲವರು ಅವ್ರ ಕಡೆ ಹೋಗಿದ್ದಾರೆ, ಕೆಲವರು ಸೋನಿಯಾ ಗಾಂಧಿ ಅವರ ಕಡೆ ಹೋಗಿದ್ದಾರೆ, ಇನ್ನುಳಿದವರು ಪ್ರಿಯಾಂಕಾ ಗಾಂಧಿ ಅವರ ಕಡೆ ಹೋಗಿದ್ದಾರೆ. ಅಂದ್ರೆ ಅಲ್ಲಿಯೂ ಒಂದು ಕುಟುಂಬವು 3 ಬಾಗಿಲಾಗಿದೆ. ಅದರಿಂದ ವ್ಯಾಪಾರಕ್ಕೆ ಅವಕಾಶ ಸಿಕ್ಕಿದೆ. ಆದ್ರಿಂದಲೇ ನಾನು ಏನಿದ್ರು ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಒಬ್ಬರು, ನಾನು ಪ್ರಿಯಾಂಕಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಮತ್ತೊಬ್ಬರು, ನಾನು ಸೋನಿಯಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಒಬ್ಬರು. ಅಂದಮೇಲೆ ಮನೆಯೊಂದು 3 ಬಾಗಿಲು ಕಾಂಗ್ರೆಸ್ದಾಗಿದೆ ಅಲ್ಲಿ ಮೇಲೆ. ಅದರಿಂದ ಇಲ್ಲಿ ಹೈಕಮಾಂಡ್ ಅನ್ನೋದೇ ಸತ್ತು ಹೋಗಿದೆ ಅನ್ನೋ ಮಾತನ್ನ ಜನ ಮಾತಾಡ್ತಿದ್ದಾರೆ. ಆದ್ರಿಂದ ಈ ಕಾಂಗ್ರೆಸ್ಸು ಸಂಪೂರ್ಣ ನಾಶವಾಗ್ತಕ್ಕಂಥ ದಿನಗಳು ಬಂದಿದೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.